ನಟ ದರ್ಶನ್ ಅವರ ಹುಟ್ಟುಹಬ್ಬ ಫೆಬ್ರವರಿ 16ಕ್ಕೆ ಇದೆ. ಸೊ ಪ್ರತಿ ವರ್ಷ ಅವರ ಬರ್ಡೇ ಅಂದರೆ ಸಾಕು, ಅವ್ರ ಮನೆ ಮುಂದೆ ಜನ ಜಾತ್ರೆ ಆಗುತ್ತೆ. ಅಂದರೆ ಫ್ಯಾನ್ಸ್ ರಾಜ್ಯದ ಮೂಲೆ ಮೂಲೆಗಳಿಂದ ಕೂಡ ಬಂದು ಅಲ್ಲಿ ಸೇರ್ಕೊಳ್ತಾರೆ. ತನ್ನ ಪ್ರೀತಿಯ ನಾಯಕನಿಗೆ ಕೇಕು, ಹಾರ, ತುರಾಯಿ ಇತ್ಯಾದಿ ತಂದು ಅವ್ರನ್ನ ಭೇಟಿ ಮಾಡಿ ಶುಭಾಶಯ ಹೇಳುವ ವಾಡಿಕೆ ಹಲವಾರು ವರ್ಷಗಳಿಂದನೂ ಕೂಡ ಇತ್ತು. ಸೊ ಹಿಂದಿನ ರಾತ್ರಿಯೇ ಅವರು ಆ ಮನೆ ಮುಂದೆ ಸಿಂಗಾರ ಮಾಡ್ತಾರೆ, ಅವರೇ ಪೋಸ್ಟ್ ಹಾಕ್ತಾರೆ, ಕಟೌಟ್ ಹಾಕ್ತಾರೆ. ಪ್ರೀತಿಯ ದಾಸನಿಗೆ ಎಲ್ಲೆಲ್ಲಿಂದನೂ ಹೂವಿನ ಹಾರಗಳನ್ನು ತಂದು ಹಾಕುವಂಥ ಪ್ರೀತಿ ಅವರ ಫ್ಯಾನ್ಸ್ದು. ಈಗ ಇತ್ತೀಚೆಗೆ ಏನು ರೇಣುಕಾಸ್ವಾಮಿ ಪ್ರಕರಣ ನಡೀತು, ಆ ಪ್ರಕರಣದ ಬಳಿಕ ದರ್ಶನ್ ಅವರು ಎಲ್ಲೂ ಕೂಡ ಬಹಿರಂಗವಾಗಿ ಮಾತಾಡಿದ್ದಿಲ್ಲ. ಎಲ್ಲೂ ಕೂಡ ಅವರು ಒಂದು ಟ್ವೀಟ್ ಕೂಡ ಮಾಡಿರಲಿಲ್ಲ, ವಿಡಿಯೋ ಕೂಡ ಮಾಡಿರಲಿಲ್ಲ. ಇದೇ ಮೊದಲ ಸಲ ಅವರು ಒಂದು ವಿಡಿಯೋವೊಂದನ್ನು ಮಾಡಿ ಸಾಮಾಜಿಕ ತಾಣದಲ್ಲಿ ಹಾಕಿದ್ದಾರೆ. ಏನು ಅಂದರೆ, ಈ ಬಾರಿ ನನ್ನ ಹುಟ್ಟುಹಬ್ಬಕ್ಕೆ ಯಾರೂ ಬರೋದಕ್ಕೆ ಹೋಗ್ಬೇಡಿ, ಎಲ್ಲೆಲ್ಲಿರ್ತೀರೋ ಅಲ್ಲಿಂದನೇ ವಿಶ್ ಮಾಡಿ ಅಂತ ಒಂದು ವಿಡಿಯೋ ಮೂಲಕ ಅವರ ಫ್ಯಾನ್ಸ್ಗೆ ಮನವಿ ಮಾಡಿದ್ದಾರೆ. ಅದರಲ್ಲೂ ಸಾರಿ ಅಂತಲೂ ಕೂಡ ಕೇಳ್ತಾರೆ. ಯಾಕಂದರೆ ಇದೊಂದು ಸಾರಿ ನನ್ನ ಕ್ಷಮಿಸ್ಬಿಡಿ ಅಂತ ಕೂಡ ಹೇಳ್ತಾರೆ. ಅದಕ್ಕೆ ಕಾರಣ ಇಷ್ಟೇ. ಅವರು ಅದಕ್ಕೊಂದು ಕಾರಣ ಏನು ಕೊಡ್ತಾರೆ ಅಂದರೆ, ನನಗೆ ಮೊದಲೇ ಅನಾರೋಗ್ಯ ಇದೆ, ಅದು ನಿಮ್ಮೆಲ್ರಿಗೂ ಗೊತ್ತು. ಯಾವುದೇ ವರ್ಷ ಆಗಲಿ ನೀವು ಬಂದಾಗ ನಾನು ನಿಂತು ನಿಮ್ಮನ್ನೆಲ್ಲ ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದೆ, ಸ್ವಾಗತಿಸ್ತಾ ಇದ್ದೆ, ಕೈ ಕೂಲಿಕೆ ಕಳಿಸ್ತಾ ಇದ್ದೆ. ನೀವು ಎಲ್ಲ ನನ್ನನ್ನು ಪ್ರೀತಿಯಿಂದ ಕಾಣ್ತಾ ಇದ್ರಿ. ಯಾವತ್ತೂ ಕೂಡ ನಾನು ನಿಮ್ಮನ್ನು ಕೂತ್ಕೊಂಡು ಮಾತಾಡ್ಸೋಕ್ಕೆ ಆಗೋದಿಲ್ಲ. ಸೊ ನೀವು ನನ್ನ ಸೆಲೆಬ್ರಿಟಿಗಳು, ಹಾಗಾಗಿ ನನಗೆ ಅನಾರೋಗ್ಯ ಇರೋದರಿಂದ ಅಷ್ಟೊತ್ತು ನಿಂತ್ಕೊಂಡು ಇರೋದಕ್ಕೆ ಆಗೋದಿಲ್ಲ. ಸೊ ಸಮಸ್ಯೆ ಇರೋದರಿಂದ ಇದೊಂದು ಬಾರಿ ನನ್ನ ಕ್ಷಮಿಸ್ಬಿಡಿ, ಹಾಗಾಗಿ ನಾನು ಸೆಲೆಬ್ರೇಟ್ ಮಾಡ್ಕೊಳ್ತಾ ಇಲ್ಲ ಬರ್ತ್ಡೇ ಅಂತ ಒಂದು ಕಡೆ ಹೇಳ್ತಾರೆ. ಅದಾದ ಬಳಿಕ ಒಂದಿಷ್ಟು ಪ್ರಶ್ನೆಗಳಿಗೆ ಸ್ಪಷ್ಟನೆ ಕೊಡ್ತಾ ಹೋಗ್ತಾರೆ. ಎಲ್ಲ ಊಹಾಪೋಹಗಳಿದ್ವು, ಅಂದರೆ ಅಂತ್ಯಕಂತ್ಯಗಳು ಮಾತುಗಳು ಕೂಡ ನಡೀತಾ ಇದ್ವು. ಏನು ದರ್ಶನ್ ಅವರ ಸಿನಿಮಾಗಳು ನಿಂತುವಂತೆ, ಮುಂದೆ ಆಗಲ್ವಂತೆ, ಅವ್ರ ಜೊತೆ ಮಾಡೋದು ಸಾಧ್ಯ ಇಲ್ಲಂತೆ, ಹಾಗೆ ಹೀಗೆ ಅಂತ. ಅದಕ್ಕೆಲ್ಲ ಅವರು ಉತ್ತರ ಕೊಟ್ಟಿದ್ದಾರೆ. ಅಂದರೆ ಒಂದಂತೂ ಸ್ಪಷ್ಟನೆ ಕೊಟ್ಟಿರೋದಿಷ್ಟೇ, ಏನು ಸೂರಪ್ಪ ಬಾಬು ಅವರು ಒಂದು ಪ್ರೊಡಕ್ಷನ್ ಮಾಡಬೇಕಿತ್ತು, ಆ ಪ್ರೊಡಕ್ಷನಿಗೆ ಅಡ್ವಾನ್ಸ್ ಕೂಡ ಕೊಟ್ಟಿದ್ದರು. ಇವರು ಅಡ್ವಾನ್ಸ್ ಕೂಡ ತೊಗೊಂಡಿದ್ದರಂತೆ. ಸೊ ಈಗ ಸದ್ಯಕ್ಕೆ ಅವರಿಗೆ ಅಡ್ವಾನ್ಸನ್ನು ವಾಪಸ್ ಕೊಟ್ಟಿದ್ದಾರೆ. ಯಾಕಂದರೆ ಅವರಿಗೆ ಸಾಕಷ್ಟು ಕಮಿಟ್ಮೆಂಟ್ ಇದೆ. ಈಗಿನ ಪರಿಸ್ಥಿತಿಯಲ್ಲಿ ಒಂದು ಸಿನಿಮಾ ಇದೆ, ಅದು ಮುಗಿಸ್ಕೊಂಡು ಬರೋದಕ್ಕೆ ಸಾಕಷ್ಟು ಸಮಯನೇ ಬೇಕಾಗುತ್ತೆ. ಹಾಗಾಗಿ ಅವರ ಕಮಿಟ್ಮೆಂಟ್ಗಳಿಗೆ ಅವರಿಗೆ ತಡ್ಕೊಳಕ್ಕಾಗಲ್ಲ. ಹಾಗಾಗಿ ಅವ್ರಿಗೆ ಕೊಟ್ಟಿದ್ದೀನಿ, ಇದು ಸತ್ಯ, 100% ಸತ್ಯ ಅಂತ ಕೂಡ ಹೇಳಿದ್ದಾರೆ. ಅದು ಬಿಟ್ಟರೆ ಬೇರೆ ಇನ್ಯಾವುದರಲ್ಲೂ ಬದಲಾವಣೆ ಇಲ್ಲ. ಸೊ ಒಂದಿಷ್ಟು ಸಿನಿಮಾಗಳಿವೆ, ನಾನು ಮಾಡ್ತೀನಿ. ಆಮೇಲೆ ಪ್ರೇಮ್ ಜೊತೆ ಕೂಡ ನಾನು ಸಿನಿಮಾ ಮಾಡ್ತೀನಿ ಅಂತ ದರ್ಶನ್ ಅದನ್ನು ಮತ್ತೆ ಹೇಳಿದ್ದಾರೆ. ಸೊ ಇದು ರಕ್ಷಿತ್ ಅವರ ಆಸೆ ಕೂಡ. ಹಾಗಾಗಿ ನಾನು ಪ್ರೇಮ್ ಜೊತೆ ಮತ್ತೊಂದು ಸಿನಿಮಾ ಮಾಡ್ತೀನಿ, ಅದು KVN ಪ್ರೊಡಕ್ಷನ್ ಸಿನಿಮಾ ಅಂತ ದರ್ಶನ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ದರ್ಶನ್ ಪ್ರತ್ಯೇಕವಾಗಿ 3 ಜನಕ್ಕೂ ತುಂಬ ಹೃದಯಪೂರ್ವಕವಾಗಿ ಅವರು ಥ್ಯಾಂಕ್ಸ್ ಹೇಳಿದ್ದಾರೆ. ಮೊದಲನೇದಾಗಿ ಧನ್ವೀರ್, ನಾನು ಯಾವಾಗ ಈ ಪ್ರಕರಣದಲ್ಲಿ ಒಳಗಡೆ ಇದ್ದೆ ಅವಾಗಿಂದನೂ ನನಗೆ ಸಪೋರ್ಟ್ ಮಾಡ್ಕೊಂತ ಬಂದರು. ಸೊ ನನ್ನ ಜೊತೆನೇ ಅವರು ನಿಂತರು, ಧೈರ್ಯ ತುಂಬಿದ್ರು. ಹಾಗಾಗಿ ಅವರಿಗೆ ನಾನು ವಿಶೇಷವಾಗಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರು. ಅದಲ್ಲದೆ ರಚಿತಾರಾಮ್ಗೂ ಕೂಡ ಅವರು ಥ್ಯಾಂಕ್ಸನ್ನು ಹೇಳಿದ್ದಾರೆ. ರಚಿತಾರಾಮ್ ಕೂಡ ಈ ಸಂದರ್ಭದಲ್ಲಿ ನನಗೆ ಸಪೋರ್ಟ್ ಮಾಡಿದ್ದಾರೆ, ಸಾಥ್ ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ರಕ್ಷಿತಾಗೂ ಥ್ಯಾಂಕ್ಸ್ ಹೇಳ್ತೀನಿ ಅಂತ ದರ್ಶನ್ ಹೇಳಿದ್ದಾರೆ. ಇವೆಲ್ಲದರ ನಡುವೆ ರಕ್ಷಿತಾ ಮತ್ತು ಧನ್ವೀರ್ ಮತ್ತು ರಚಿತಾ, ಇವ್ರು 3 ಜನಗಳಿಗೂ ಥ್ಯಾಂಕ್ಸ್ ಹೇಳಿದರೂ ಕೂಡ ಇದರಲ್ಲಿ ಫಸ್ಟು ರಿಯಾಕ್ಟ್ ಮಾಡಿರೋದು ರಚಿತಾರಾಮ್ ಅವರು. ಏನು ದರ್ಶನ್ ಅವರ ವಿಡಿಯೋ ಏನು ಹಂಚ್ಕೊಂಡಿದ್ದಾರೆ, ಆ ವಿಡಿಯೋದ ಒಂದು ಕ್ಲಿಪ್ಪನ್ನು ಹಂಚ್ಕೊಂಡು ಅವರು ಎಮೋಜಿ, ಕೈ ಮುಗಿತಿರೋ ಎಮೋಜಿನ ಹಾಕ್ಕೊಂಡ್ಬಿಟ್ಟು ದರ್ಶನ್ ಬಾಸ್, ಡಿ ಬಾಸ್ ಅಂತೇಳಿ ಹಾಕ್ಸ್ಕೊಂಡಿದ್ದಾರೆ. ಯಾಕಂದರೆ ಹಿಂದೆ ಕೂಡ ಅವರು ಒಂದು ವಿಡಿಯೋ ಮಾಡಿ ವಿಷಯವನ್ನು ಹಂಚ್ಕೊಂಡಿದ್ದರು ರಚಿತಾರಾಮ್. ಏನು ಅಂತಂದರೆ, ದರ್ಶನ್ ಅವರು ಒಳಗೆ ಹೋದಾಗ, ಅಂದರೆ ರೇಣುಕಾಸ್ವಾಮಿ ಏನು ಕೊಲೆ ಪ್ರಕರಣ ಆಯಿತು, ಆ ಪ್ರಕರಣದಲ್ಲಿ ಆರೋಪಿಯಾಗಿ ಒಳಗೆ ಹೋದಾಗ, ಸೊ ಅವರ ಜೊತೆಗೆ ಯಾರು ಮಾತಾಡೋದಕ್ಕೆ ಹಿಂಜರಿದ್ರು, ಅಂದರೆ ದರ್ಶನ್ ಪರವಾಗಿ ಮಾತಾಡೋದಕ್ಕೆ ಬಹುತೇಕ ಸಿನಿಮಾ ಮಂದಿ ಹಿಂದೆ ಹೊಡೆದಿದ್ರು. ಒಂದಿಷ್ಟು ಜನ ಪರವಾಗಿ ಮಾತಾಡ್ತಾಯಿದ್ರು. ಅದರಲ್ಲಿ ರಚಿತಾರಾಮ್ ಕೂಡ ಮುಂದೆ ಬಂದು ಅವರು ಒಂದು ವಿಡಿಯೋವನ್ನು ಕೂಡ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂಡಿದ್ರು. ದರ್ಶನ್ ಅವರು ನನ್ನ ಗುರುಗಳು. ಯಾಕಂದರೆ ಮೊದಲನೇ ಸಿನಿಮಾ ಅವಕಾಶ ಕೊಟ್ಟಿದ್ದೆ ಅವರು. ಇವತ್ತು ಒಬ್ಬ ನಟಿಯಾಗಿ, ಒಬ್ಬ ಸಕ್ಸಸ್ಫುಲ್ ಬೇಡಿಕೆ ನಟಿಯಾಗಿ ಇದ್ದೀನಿ ಅಂದರೆ ಅದಕ್ಕೆ ದರ್ಶನ್ ಅವರ ಬ್ಯಾನರ್ ಕಾರಣ. ಅವರ ಬ್ಯಾನರ್ ಮೂಲಕ ನಾನು ಸಿನಿಮಾಗೆ ಎಂಟ್ರಿ ಆದೆ. ಅವರು ನನ್ನ ಪ್ರತಿಯೊಂದು ಏಳಿಗೆಯಲ್ಲೂ ಸಕ್ಸಸ್ನಲ್ಲೂ ಅವರು ಹಿಂದೆ ಇದ್ದಾರೆ. ಅವರು ಈ ಪ್ರಕರಣದಲ್ಲಿ ಈ ರೀತಿಯಾಗಿ ಆಗಿದೆ ಅಂದರೆ ನಂಬೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಬಹುಶಃ ಅದು ಅವ್ರು ಮಾಡಿರಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಸತ್ಯ ಅನ್ನೋದು ಇದೆ, ದೇವರಮ್ಮನ ಇದ್ದಾನೆ. ಸೊ ಹಾಗಾಗಿ ಎಲ್ಲವೂ ಕೂಡ ಇಷ್ಟರಲ್ಲೇ ಗೊತ್ತಾಗುತ್ತೆ ಅಂತ ಒಂದು
ಟ್ವೀಟ್ ಮೂಲಕ ಅವರು ಒಂದು ಫೋಟೋನ ಹಂಚ್ಕೊಂಡು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂಡಿದ್ರು. ಸೊ ಈಗ ದರ್ಶನ್ ಅವರ ಏನು ರಚಿತಾರಾಮ್ ಅವರ ಏನು ಸಾಥ್ ಕೊಟ್ಟಿದ್ರು, ಮಾತಾಡಿದರು, ಅದಕ್ಕೆ ಅವರು ವಿಶೇಷವಾಗಿ ಒಂದು ಥ್ಯಾಂಕ್ಸನ್ನ ಹೇಳಿದ್ದಾರೆ. ಸೊ ದರ್ಶನ್ ಅವರು ಏನು ಥ್ಯಾಂಕ್ಸ್ ಹೇಳಿದ್ರು ಅದೊಂದು ಫೋಟೋ ಹಾಕ್ಕೊಂಡು ಈಗ ರಚಿತಾ ಅವರು ಕೂಡ ಬಿಗ್ ಬಾಸ್ ನಮಸ್ಕಾರ ಅನ್ನೋ ಒಂದು ಎಮೋಜಿ ಹಾಕ್ಕೊಂಡು ರಿಯಾಕ್ಟ್ ಮಾಡಿದ್ದಾರೆ. ಸೊ ಇಲ್ಲಿಗೆ ಅವರ ಅಂದರೆ ಸಂಬಂಧ ಹೇಗಿತ್ತು ಅಂದರೆ ಒಂದು ಒಳ್ಳೆ ಗುಡ್ ಫ್ರೆಂಡ್ಶಿಪ್. ಸೊ ರಚಿತಾ ಮತ್ತು ದರ್ಶನ್ ಅವರು, ಹಾಗಾಗಿ ಅದನ್ನು ಹಾಕ್ಕೊಂಡು ತಕ್ಷಣವೇ ಒಂದಿಷ್ಟು ದರ್ಶನ್ ಅವರ ಫ್ಯಾನ್ಸ್ ಕಾಮೆಂಟ್ಗಳನ್ನು ಮಾಡೋಕ್ಕೆ ಶುರು ಮಾಡಿದ್ದಾರೆ. ಅಂದರೆ ದರ್ಶನ್ ಅವರು ಮೇಲಿಟ್ಟಿರ್ತಕ್ಕಂಥ ಪ್ರೀತಿ, ನಂಬಿಕೆ ಅದನ್ನು ಅಷ್ಟೇ ನಿಜವಾಗಿ ಉಳಿಸ್ಕೊಂಡಿದ್ದಾರೆ ರಚಿತಾ ಅನ್ನೋ ಅರ್ಥದಲ್ಲಿ ಅವರ ಫ್ಯಾನ್ಸ್ ಕೂಡ ಈಗ ಕಾಮೆಂಟ್ ಹಾಕ್ತಾ ಇದ್ದಾರೆ. ಅದೇನೇ ಇರಲಿ, ದರ್ಶನ್ ಅವರು ಇದುವರೆಗೂ ಎಲ್ಲೂ ಕೂಡ ಕಾಣಿಸ್ಕೊಂಡಿರಲಿಲ್ಲ, ಮಾತಾಡಿರಲಿಲ್ಲ. ಅವರೀಗ ಸ್ಪಷ್ಟನೆ ಕೊಟ್ಟಿದ್ದಾರೆ. ಫೆಬ್ರವರಿ 16ಕ್ಕೆ ಅವರು ಬರ್ತಡೇ ಆಗ್ತದೆ, ಆದರೆ ಫ್ಯಾನ್ಸ್ ಯಾರು ಮನೆಗೆ ಬರೋದು ಬೇಡ, ಯಾಕಂದರೆ ವಿಜೃಂಭಣೆ ಮಾಡೋದು ಬೇಡ, ನನಗೆ ಅನಾರೋಗ್ಯ ಇದೆ, ಹಾಗಾಗಿ ಇದೊಂದು ಬಾರಿ ನನ್ನನ್ನು ಕ್ಷಮಿಸಿ ಅಂತ ಕೇಳ್ಕೊಂಡಿದ್ದಾರೆ. ಒಟ್ಟಾರೆ ಪ್ರತಿ ವರ್ಷ ಯಾವುದೇ ಒಬ್ಬ ಸ್ಟಾರ್ ಬರ್ತಡೇ ಬಂದರೆ ಅವ್ರ ಮುಂದೆ ಫ್ಯಾನ್ಸ್ಗಳು ಜಮಾಯಿಸೋದು ಸಹಜ. ಸೊ ಆ ಸ್ಟಾರ್ಗಳು ಇಲ್ಲ ಸಲ್ಲದ ಒಂದಿಷ್ಟು ಹೇಳಿಕೆಗಳನ್ನು ಕೊಡ್ತಾಯಿದ್ರು, ನಾನು ಇರಲ್ಲ ಹಾಗೆ ಹೀಗೆ ಅಂತ. ಸೊ ಈ ಸರಿನೂ ಕೂಡ ಈಗ ದರ್ಶನ್ ಏನು ಒಂದು ಪ್ರಕರಣದಿಂದ ಹೋಗಿ ಬಂದರು, ಈಗ ಅನಾರೋಗ್ಯದಿಂದ ಅವರು ಬಳಲ್ತಾ ಇದ್ದಾರೆ. ಸೊ ಹಾಗಾಗಿ ಆ ಒಂದು ಕಾರಣವನ್ನು ಕೊಟ್ಟಿದ್ದಾರೆ. ಫ್ಯಾನ್ಸ್ ಮುಂದಿನ ದಿನಗಳಲ್ಲಿ ಅವರ ಬರ್ತಡೇನ ಯಾವ ರೀತಿ ಆಚರಿಸ್ತಾರೆ ಅನ್ನೋದನ್ನು ಕಾದು ನೋಡಬೇಕು.